ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರತಿಯೊಂದು ಮನೆಯಲ್ಲೂ ಪರಿಚಿತವಾಗಿರುವ ಅದರ ಸಂಪೂರ್ಣ ಉಪಯೋಗಗಳನ್ನು ಎಲ್ಲರೂ ತಿಳಿಯದ ಒಂದು ಅಮೂಲ್ಯ ನೈಸರ್ಗಿಕ ಸಂಪತ್ತಿನ ಬಗ್ಗೆ ತಿಳಿಯೋಣ. ಅದು ಅರಿಶಿನ. ಅಡುಗೆಗೆ ಮಾತ್ರವಲ್ಲದೆ ದೇಹದ ಆರೈಕೆ, ಚರ್ಮದ ಆರೈಕೆ ಮತ್ತು ಮನೆಮದ್ದುಗಳಲ್ಲಿಯೂ ಅರಿಶಿನಕ್ಕೆ ವಿಶೇಷ ಸ್ಥಾನವಿದೆ. ಹಳ್ಳಿಗಳಲ್ಲಿ ಸಣ್ಣ ಗಾಯ ಅಥವಾ ಗೀರು ಆದಾಗ ತಾಜಾ ಅರಿಶಿನವನ್ನು ಹಚ್ಚುತ್ತಾರೆ. ಇದು ಸಣ್ಣ ಗಾಯಗಳ ಆರೈಕೆಗೆ ಸಹಾಯಕವಾಗುತ್ತದೆ. ಚರ್ಮದ ಆರೈಕೆಗೆ ಅರಿಶಿನ ಪೇಸ್ಟ್ ಮಾಡಿ ಮುಖಕ್ಕೆ ಅಥವಾ ಚರ್ಮಕ್ಕೆ ಹಚ್ಚುವುದರಿಂದ ಚರ್ಮ ಸ್ವಚ್ಛವಾಗಿರಲು ಸಹಾಯಕವಾಗುತ್ತದೆ. ಮೊಡವೆ ಸಮಸ್ಯೆಗೆ ಗುಲಾಬಿ ನೀರಿನೊಂದಿಗೆ ಅರಿಶಿನ ಪೇಸ್ಟ್ ತಯಾರಿಸಿಕೊಂಡು ಮೊಡವೆ ಇರುವ ಜಾಗಕ್ಕೆ ಹಚ್ಚುವುದರಿಂದ ಮೊಡವೆಗಳು ನಿಧಾನವಾಗಿ ಕಡಿಮೆ ಆಗುತ್ತವೆ. ಸೊಳ್ಳೆ ಅಥವಾ ಸಣ್ಣ ಕೀಟ ಕಚ್ಚಿದ ಜಾಗಕ್ಕೆ ಅರಿಶಿನ ಪೇಸ್ಟ್ ಹಚ್ಚುವುದರಿಂದ ಕಡಿತ ಕಡಿಮೆ ಆಗುತ್ತದೆ. ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಅರಿಶಿನ ಸೇರಿಸಿ ಕುಡಿಯುವುದರಿಂದ ಗಂಟಲು ಕಿರಿಕಿರಿ ಗುಣವಾಗುತ್ತದೆ. ಶೀತದ ಸಮಯದಲ್ಲಿ ಅರಿಶಿನವನ್ನು ಹಾಲಿನಲ್ಲಿ ಸೇರಿಸಿ ಸೇವಿಸಬೇಕು. ಬಾಯಿಯ ಆರೈಕೆಗೆ ಕೆಲವರು ಬೆಚ್ಚಗಿನ ನೀರಿಗೆ ಅರಿಶಿನ ಸೇರಿಸಿ ಬಾಯಿ ಮುಕ್ಕಳಿಸುತ್ತಾರೆ. ಅಡುಗೆಯಲ್ಲಿ ಅರಿಶಿನವನ್ನು ನಿಯಮಿತವಾಗಿ ಬಳಸುವುದರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿ ಸಹಾಯ ಮಾಡುತ್ತದೆ. ಸಂಧಿ ಮತ್ತು ಸ್ನಾಯುಗಳ ಆರೈಕೆಗೆ ಹಳ್ಳಿಗಳಲ್ಲಿ ಅರಿಶಿನವನ್ನು ಎಣ್ಣೆಯೊಂದಿಗೆ ಬೆರೆಸಿ ಹಚ್ಚುತ್ತಿದ್ದರು. ಪಾದದ ಬಿರುಕುಗಳಿಗೆ ಅರಿಶಿನ ಮತ್ತು ತೆಂಗಿನ ಎಣ್ಣೆ ಬೆರೆಸಿ ಹಚ್ಚುವುದರಿಂದ ಪಾದದ ಬಿರುಕುಗಳು ಗುಣವಾಗುತ್ತವೆ. ತಲೆಚರ್ಮದ ಆರೈಕೆಯಲ್ಲೂ ಅರಿಶಿನ ಸಹಾಯಕವಾಗಿದೆ. ಕೆಲವರು ತಲೆಚರ್ಮದ ಆರೈಕೆಗೆ ಕಡಿಮೆ ಪ್ರಮಾಣದಲ್ಲಿ ಅರಿಶಿನವನ್ನು ಬಳಸುತ್ತಾರೆ. ಮಳೆಗಾಲದಲ್ಲಿ ಬೆಚ್ಚಗಿನ ಅರಿಶಿನ ಹಾಲು ಕುಡಿಯುವುದರಿಂದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮದುವೆ ಸಂಪ್ರದಾಯದಲ್ಲಿ ಅರಿಶಿನ ಮುಖ್ಯ ಪಾತ್ರ ವಹಿಸುತ್ತದೆ. ಮದುವೆಗೆ ಮೊದಲು ಅರಿಶಿನ ಶಾಸ್ತ್ರ ಮಾಡುವ ಪದ್ಧತಿ ಅನೇಕ ಕಡೆ ಇದೆ ಹಾಗೂ ಅರಿಶಿನವನ್ನು ಶುಭದ ಸಂಕೇತವಾಗಿ ಪೂಜೆಗಳಲ್ಲಿ ಬಳಸುತ್ತಾರೆ. ಆಹಾರದ ಬಣ್ಣ ಮತ್ತು ಸುವಾಸನೆಗೆ ಅರಿಶಿನ ನೈಸರ್ಗಿಕ ಬಣ್ಣ ಮತ್ತು ರುಚಿಯನ್ನು ನೀಡುವ ಪ್ರಮುಖ ಮಸಾಲೆಯಾಗಿದೆ. ಇದಾಗಿತ್ತು ಇವತ್ತಿನ ಒಂದು ಹಳ್ಳಿ ಔಷಧಿ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಶುಭ ದಿನ. ಧನ್ಯವಾದಗಳು.